ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ವಿಚಾರವಾಗಿ ಕೊಲೆಯನ್ನ ಉಗ್ರವಾಗಿ ಇಡೀ ರಾಜ್ಯ ಖಂಡಿಸುತ್ತದೆ. ಪೊಲೀಸ್ ಕಮಿಷನರ್ ಆರಂಭದ ತನಿಖೆಯಲ್ಲಿ ಅವನನ್ನ ರೌಡಿ ಶೀಟರ್ ಎಂದು ಬಿಂಬಿಸಿದ್ದಾರೆ. ಬೇಲ್ ಮೇಲೆ ಆಚೆ ಇದ್ದ ಎಂಬ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನ ಖಂಡಿಸುತ್ತೇವೆ. ಬೇಲ್ ಮೇಲೆ ಆಚೆ ಇದ್ದ ಎಂದರೆ ಕೊಲೆ ಮಾಡಲು ಹೇಗೆ ಸಾಧ್ಯ? ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ಹೇಗೆ ಆಗಿದೆ, ಅದೇ ರೀತಿ ಸುಹಾಸ್ ಶೆಟ್ಟಿ ಮೇಲೆ ಕೊಲೆ ಆಗುತ್ತಿದೆ. ನಿನ್ನೆ ರಾತ್ರಿ 8:45ರಲ್ಲಿ ಕೊಲೆಯಾಗಿದೆ. 8 ತಂಡ ಮಾಡಿದ್ದೇವೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಒಬ್ಬ ಅಲ್ಲ 6 ಜನ ಇದ್ದಂತ ಗುಂಪು ಅದು. ಇದರಲ್ಲಿ ಒಬ್ಬರನ್ನ ಇನ್ನೂ ಪತ್ತೆ ಹಚ್ಚಿಲ್ಲ. ಅತ್ಯಂತ ಉಗ್ರವಾಗಿ ಪ್ರತಿಭಟನೆ ಮಾಡುವ ಮುಖಾಂತರ ಅವರ ಸಾವಿಗೆ ನ್ಯಾಯ ಕೊಡಿಸುವ ನಿಲುವನ್ನ ಮಾಡಿದ್ದೇವೆ. ಅಂತ್ಯ ಸಂಸ್ಕಾರ ನಡೆದ ನಂತರ ಪ್ರತಿಭಟಿಸಲು ತೀರ್ಮಾನಿಸಿದ್ದೇವೆ. ಈ ಕೂಡಲೇ ಅವರನ್ನ ಬಂಧಿಸಬೇಕು ಎಂದು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಸಹ ಶಾಸಕ ಶ್ರೀವತ್ಸರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಪೊಲೀಸರ ಮೇಲೆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ್ದನ್ನು ಪೊಲೀಸರು ಕಂಡುಹಿಡಿಬೇಕಾಗಿತ್ತು ಅಂತ ಹೇಳಿರುವ ಹೇಳಿಕೆಗೂ ಸಂತೋಷ್ ಲಾಡ್ ಅವರು ಜಮ್ಮು ಕಾಶ್ಮೀರದಲ್ಲಿ ಯಾರೊಬ್ಬ ವಾಚ್ಮೆನ್ನು ಇರಲಿಲ್ಲ ಅನ್ನುವಂಥ ಬಾಲಿಶ ಹೇಳಿಕೆಗಳನ್ನು ಈ ಸಂದರ್ಭದಲ್ಲಿ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ಹೋಗಿ ಕನ್ನಡಿಗರನ್ನ ಕರ್ಕೊಂಡು ಬಂದಿರೋ ಜೊತೆಗೆ ನಮ್ಮ ದೇಶದ ಮರ್ಯಾದೆಯನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ನಾನು ಮಾಡ್ತಾಯಿದ್ದೀನಿ ಬಂಧುಗಳೇ. ನಿಜಕ್ಕೂ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಪ್ರತಿಭಟನೆ ಮಾಡಿದ್ರೆ AICC ಅಧ್ಯಕ್ಷರು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಅವರು BJP ಅವರಿಗೆ ಸಭೆನೇ ಇನ್ಮೇಲೆ ಮಾಡೋಕ್ಕೆ ಬಿಡೋದಿಲ್ಲ ಅನ್ನುವಂಥ ಹೇಳಿಕೆಗೂ ಅಡ್ರೆಸ್ ಇಲ್ಲದಂಗೆ ಮಾಡ್ತೀನಿ ಎನ್ನುವ ಹೇಳಿಕೆಗೂ ಈಗ ನಡೀತಾ ಇರೋ ಪ್ರಕರಣಕ್ಕೂ ನಾವೊಂದ್ಸತಿ ಎಲ್ಲ ಒಂದು ಕಡೆ ಪ್ರಚೋದನೆ ಆಗ್ತಾಯಿದೆ. ಈ 2-3 ಅಂಶಗಳು ಅವರಿಗೆ ಪ್ರಚೋದನೆಯನ್ನು ಕೊಟ್ಟಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಏನೂ ಮಾಡೋದಿಲ್ಲ, ಆ ರೀತಿಯ ವ್ಯಕ್ತಿಗಳಿಗೆ ಯಾವ ಶಿಕ್ಷೆನೂ ಆಗೋದಿಲ್ಲ. ಅದೇ ರೀತಿಯಲ್ಲಿ ಹತ್ಯೆ ಆಗುತ್ತೆ ಅಂತ ಗೊತ್ತಿದ ಮೇಲೂ ಮಂಗಳೂರಿನ ಯಾವುದೇ ರೀತಿಯಲ್ಲೂ ವ್ಯವಸ್ಥೆಯನ್ನು ಪೊಲೀಸ್ ಕಮಿಷನರು ಮಾಡಿಕೊಂಡಿರಲಿಲ್ಲ ಅನ್ನುವಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಉಗ್ರವಾದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲೇಬೇಕಾಗತ್ತೆ. ಹಿಂದೂ ಕಾರ್ಯಕರ್ತರನ್ನ ಉಳಿಸ್ಕೋಬೇಕಾಗತ್ತೆ. ಇದಕ್ಕೆ ಪುಷ್ಟಿಯಾಗಿ ಮೈಸೂರಿನಲ್ಲೂ ಆದಂಥ ಅನೇಕ ಘಟನೆಗಳನ್ನು ತಳುಕಾಕೊಳ್ಳೋದು ನೋಡೋದಾದರೆ ಈ ಸರ್ಕಾರ ಬಂದ ಮೇಲೆ ಈ ಥರದ್ದು ಹೆಚ್ಚೆಚ್ಚು ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಕ್ಷಣಕ್ಕೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ರ ಬಗ್ಗೆ ಪರಾಮರ್ಶೆ ಮಾಡಿ ತಕ್ಷಣಕ್ಕೇ ಬಂಧಿಸಬೇಕು. ಮತ್ತು ಯಾರು ಹತ್ಯೆಯನ್ನು ಮಾಡಿದ್ದಾರೆ ಅವರನ್ನು ಯಾವ ಕಾರಣಕ್ಕೂ ಬಿಡುವ ಪ್ರಶ್ನೆಯೇ ಇಲ್ಲ, ಹುಡುಕಬೇಕು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿ ದಾಖಲಿಸಬೇಕು ಅನ್ನೋಂಥ ಒತ್ತಾಯವನ್ನು ಮಾಧ್ಯಮದ ಎದುರುಗಡೆ ನಾನು ಮಾಡ್ತಾಯಿದ್ದೀನಿ. ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಶ್ರೀವತ್ಸ, ಹಿಂದುಳಿದ ಮೋರ್ಚಾ ಅಧ್ಯಕ್ಷ ರಘು ಕೌಟಿಲ್ಯ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಇನ್ನು ಜಾತಿ ಗಣತಿ ವಿಚಾರವಾಗಿ ದೇಶದಲ್ಲಿ 1935ರ ನಂತರ ಜನಗಣತಿಯಾಗಿತ್ತು. 2011 ರ್ಯಾಲಿ ಪ್ರಯತ್ನ ನಡೆದಿತ್ತು. ಸಾಕಷ್ಟು ವಿರೋಧ ಹಿನ್ನೆಲೆ ಕೈಬಿಡಲಾಯಿತು. ಇದು ಶತಮಾನದ ಚಾರಿತ್ರ ನಿರ್ಧಾರ. ನಾವು ಜಾತಿ ಗಣತಿಯನ್ನ ಸ್ವಾಗತ ಮಾಡುತ್ತಿದ್ದೇವೆ ಎಂದು ಒಬಿಸಿ ಮೋರ್ಚಾ ಅಧ್ಯಕ್ಷ ರಘು ಕೌಟಿಲ್ಯ ಹೇಳಿಕೆಯನ್ನ ನೀಡಿದ್ದಾರೆ. ವ್ಯವಸ್ಥೆ ಹದಗೆಟ್ಟಿರುವುದರ ಬೆಂಬಲ ಸರಣಿ ರೂಪದಲ್ಲಿ ಬೆಲೆ ಏರಿಕೆ ಆಗ್ತಾ ಇರೋದನ್ನೆಲ್ಲ ಮರೆಮಾಚಿಕೊಳ್ಳಲು ಇವತ್ತು ಜಾತಿಗಳ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜಕಾರಣ ಮಾಡುವ ಮೂಲಕ ಇವತ್ತು ಹಿಂದುಳಿದವರಿಗೆ ಬಹುದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದೆ. ಇದನ್ನು ಸರಿಪಡಿಸಲಿಕ್ಕಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇದೇ ಪ್ರಥಮ ಬಾರಿಗೆ ಸ್ವಾತಂತ್ರ್ಯಾನಂತರದಲ್ಲಿ ಜನಗಣತಿಯೊಂದಿಗೆ ಜಾತಿಗಣತಿಯನ್ನು ಮಾಡ್ತಕ್ಕಂಥ ಐತಿಹಾಸಿಕ ನಿರ್ಧಾರ ನಿಜವಾಗಲೂ ಬಸವಣ್ಣನವರ ಕನಸನ್ನು ನೆನಸು ಮಾಡುವಂಥ ಸಾಮಾಜಿಕ ನ್ಯಾಯವನ್ನು ಮತ್ತೆ ಸಾಮಾಜಿಕ ಕ್ರಾಂತಿಯ ಪುನರುತ್ಥಾನಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟ್ಟಿರ್ತಕ್ಕಂಥ ದಿಟ್ಟಜೆಯ ನಿರ್ಧಾರ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಹೇಳಲಿಕ್ಕೆ ಬಯಸ್ತೇನೆ ಬಂದಿದ್ದೆ. ಮತ್ತು ನಾನೀಗಾಗಲೇ ಹೇಳಿದೆ,
ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆಯಾಗಿದ್ದು, ಬಾಂಬ್ ಬೆದರಿಕೆ ಬಗ್ಗೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮಾಹಿತಿಯನ್ನ ನೀಡಿದ್ದಾರೆ. ಮಧ್ಯಾಹ್ನ 3:10 ಗಂಟೆಗೆ ಬಾಂಬ್ ಸ್ಫೋಟಿಸುವುದಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಖಾಸಗಿ ಏಜೆನ್ಸಿ ಮೂಲಕ ಇಮೇಲ್. ಜಿಲ್ಲಾಡಳಿತ ಎಲ್ಲಾ ಕಚೇರಿಯ ಅಧಿಕಾರಿ ಹಾಗೂ ನೌಕರ ಸಿಬ್ಬಂದಿಗಳಲ್ಲಿ ಆತಂಕ ಉಂಟಾಗಿದೆ. ಎಲ್ಲ ಅಧಿಕಾರಿಗಳನ್ನ ಕಚೇರಿಯಿಂದ ಹೊರಗೆ ಕಳುಹಿಸಿ ಜಿಲ್ಲಾಡಳಿತ ಭವನವನ್ನ ಬಂದ್ ಮಾಡಲಾಗಿದ್ದು, ಇಂದು ಬೆಳಿಗ್ಗೆ 7:10ಕ್ಕೆ ಖಾಸಗಿ ಏಜೆನ್ಸಿ ಇಮೇಲ್ ಮೂಲಕ ಜಿಲ್ಲಾ ಆಡಳಿತ ಭವನಕ್ಕೆ ಬಾಂಬ್ ಇಟ್ಟಿರುವುದಾಗಿ ಮೇಲ್ ಬಂದಿದ್ದು, ಅದು 3:10 ಗಂಟೆಗೆ ಸ್ಫೋಟಗೊಳ್ಳುವುದೆಂದು ತಿಳಿದು ಬಂದಿದೆ ಎಂದಿದ್ದಾರೆ ಡಿಸಿ ಶಿಲ್ಪಾನಾಗ್ ರವರು. ಇನ್ನು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಿ ಬಾಂಬ್ ನಿಷ್ಕ್ರಿಯ ದಳಗಳನ್ನ ಕರೆಸಿ ತನಿಖೆಯನ್ನ ಮಾಡಲಾಗುತ್ತಿದೆ. ಈ ಮಾಹಿತಿ ಹುಸಿ ಅಥವಾ ನಿಜವೇ ಎಂಬುದನ್ನ ಪರಿಶೀಲಿಸಲಾಗುತ್ತಿದ್ದು, ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಯವರು. ಇನ್ನು ಕಚೇರಿಯ ಸುತ್ತಮುತ್ತಲೂ ಬಾಂಬ್ ಇಟ್ಟಿರುವ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗಿದ್ದು, ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಅಪರ ಜಿಲ್ಲಾಧಿಕಾರಿ ಗೀತಾ ಹೊಡೆದ ಸೇರಿದಂತೆ ಮತ್ತಿತರ ಅಧಿಕಾರಿಗಳು. ಸಾರ್ವಜನಿಕರು, ಮಾಧ್ಯಮದವರು, ಜೊತೆಗೆ ನಮ್ಮ ಎಂಪ್ಲಾಯೀಸು ಎಲ್ಲರೂ ಆಫೀಸ್ ಬಿಲ್ಡಿಂಗಲ್ಲಿ ಇರೋದ್ರಿಂದ ಆ್ಯಸ್ ಅ ಪ್ರಿಕಾಷನರಿ ಮೆಷರು ಆ್ಯಸ್ ಪರ್ ಸೆಕ್ಯೂರಿಟಿ ಪ್ರೋಟೋಕಾಲು ಇವ್ಯಾಕ್ಯುಯೇಷನ್ ಮಾಡಿದ್ದೀವಿ. ಇವ್ಯಾಕ್ಯುಯೇಷನ್ ಮಾಡಿ ಬಾಂಬ್ ಸ್ಕ್ವಾಡ್ ಬಂದು ಬಾಂಬ್ ಸ್ಕ್ವಾಡ್ ಬಂದು ಈಗ ಎಲ್ಲ ಚೆಕ್ ಮಾಡಿದ್ದಾರೆ. ನಾಟ್ ಜಸ್ಟ್ ಆಫೀಸ್ ಬಿಲ್ಡಿಂಗು, ಎಂಟೈರ್ ಬಿಲ್ಡಿಂಗು ಮತ್ತು ಪ್ರಿಮೈಸಸ್ ಕೂಡ ಇವ್ಯಾಕ್ಯುಯೇಷನ್ ಮಾಡಿ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಯಾರೇ ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಏನೇನು ಸ್ಟೆಪ್ಸ್ ತೊಗೋಬೇಕು ಜಿಲ್ಲಾಡಳಿತ ಅದನ್ನು ತೊಗೊಳ್ತಾ ಇದೆ. ಎಲ್ಲ ಹಂತಕ್ಕೆ ಕೂಡ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ. ಅಡಿಷ್ನಲ್ ಆಗಿ ಏನಾದರೂ ಡೈರೆಕ್ಷನ್ಸ್ ಬೇಕಂದರೆ ಕೂಡ ಸ್ಟೇಟ್ನಿಂದ ಕೂಡ ಕೊಡ್ತಾರೆ. ಸೊ ಆ್ಯಸ್ ಎ ಪ್ರಿಕಾಷನರಿ ಮೆಷರ್ ಮಾಡಿದ್ದೀವಿ. ಸೊ ಸಾರ್ವಜನಿಕರು ಕೂಡ ಆತಂಕ ಪಡುವಂಥದ್ದಿಲ್ಲ. ಯಾರೇ ಬರೋದಿದ್ರು 3 ಗಂಟೆ ಮೇಲೆ, ಮಧ್ಯಾಹ್ನದ ಮೇಲೆ ಅಥವಾ ನಾಳೆ ಬಂದರೆ ಸೂಕ್ತ ಆಗುತ್ತೆ. ಇವತ್ತು ಬರುವಂಥದ್ದು ಅವಾಯ್ಡ್ ಮಾಡಿದ್ರೆ. ಮೇಲ್ ಎಲ್ಲಿಂದ ಬಂದಿದೆ ಮೇಡಮ್? ಯಾರಿಂದ? ಮೇಲು ಇಮೇಲ್ ಐಡಿಯಿಂದ ಬಂದಿದೆ. ಒಂದು ಪ್ರೈವೇಟ್ ಇಮೇಲ್ ಐಡಿಯಿಂದ ಬಂದಿದೆ. ಅದು ಮೋಸ್ಟ್ಲಿ ಫೇಕ್ ಇರ್ಬೋದು. ಟ್ರೇಸ್ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಗೊತ್ತಾಗಿದ ತಕ್ಷಣ ಅದು ಎಷ್ಟೊತ್ತಿಗೆ ಮೇಡಮ್ ಮೇಲ್ ಬಂದಿರೋದು? ಸುಮಾರು 7:10ಕ್ಕೆ ಏನು ತಗೊಂಡಿದ್ದೀರಿ ಮೇಡಮ್? ಈಗಾಗಲೇ ಮೇಡಮ್ ಹೇಳಿರೋ ಪ್ರಕಾರ ಆ ಮೇಲ್ ಬಂದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಕೂಡ FIR ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಮೇಲ್ ಎಲ್ಲಿಂದ ಬಂದಿದೆ ಅನ್ನುವಂಥದ್ರ ಬಗ್ಗೆ ಆರಿಜಿನ್ ಟ್ರೇಸ್ ಮಾಡಲಿಕ್ಕೆ ನಮ್ಮ ಒಂದು ಟೀಮ್ ಆಲ್ರೆಡಿ ಕಾರ್ಯಪ್ರವೃತ್ತ ಆಗಿದೆ. ಈಗ ಜಿಲ್ಲಾಡಳಿತದಲ್ಲಿ ಈ ಕಚೇರಿ ಮತ್ತು ಆವರಣದಲ್ಲಿ ಎಲ್ಲರನ್ನೂ ಕೂಡ ಸಾರ್ವಜನಿಕರನ್ನು ಎವ್ಯಾಕ್ಯುಯೇಟ್ ಮಾಡಿಬಿಟ್ಟು AC ಟೀಮಿಂದ ಆ್ಯಂಟಿ ಸಬಾಟೇಜ್ ಚೆಕ್ ನಡೀತಾ ಇದೆ. ಇದು ಜಸ್ಟ್ ಅಂದರೆ ಯಾವುದೇ ಮುಂಜಾಗ್ರತಾ ಕ್ರಮವಾಗಿ ಈ ಕ್ರಮವನ್ನು ನಾವು ತಗೊಳ್ತಾ ಇದ್ದೇವೆ. ಮತ್ತು ಈ ಬಗ್ಗೆ ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ. ಹನೂರು ತಾಲೂಕಿನಲ್ಲಿ ಸರ್ಕಾರ ಸಿದ್ದಪ್ಪಾಜಿ ರಾಚಪ್ಪಾಜಿ ಮಂಟೇಸ್ವಾಮಿಯವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಪ್ರಾಧಿಕಾರ ಮಾಡುತ್ತಿರುವುದು ಸಂತಸದ ವಿಚಾರ. ಆದರೆ ನೀಲಗಾರರ ಪರಂಪರೆ ಹಾಗೂ ಭಕ್ತಾದಿಗಳ ಭಾವನೆಗೆ ಧಕ್ಕೆಯಾಗದಂತೆ ಪ್ರಾಧಿಕಾರ ರಚನೆ ಮಾಡಬೇಕು. ಇಲ್ಲದಿದ್ದರೆ ಇದನ್ನು ಕೈಬಿಡಬೇಕು ಎಂದು ಮಾಜಿ ಶಾಸಕ ಆರ್ ನರೇಂದ್ರ ರವರು ಒತ್ತಾಯಿಸಿದ್ದಾರೆ. ಹನೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದು, ಪವಾಡ ಪುರುಷ ಶ್ರೀ ಸಿದ್ದಪ್ಪಾಜಿ ಮಂಟೇಸ್ವಾಮಿ ರಾಚಪ್ಪಾಜಿ ಕ್ಷೇತ್ರಗಳಿಗೆ ತನ್ನದೇ ಆದ ಇತಿಹಾಸವಿದೆ. ಈ ಕ್ಷೇತ್ರಗಳೆಲ್ಲವೂ ಒಂದು ಮನೆತನದ ಆಡಳಿತಕ್ಕೆ ಒಳಪಟ್ಟ ಪ್ರದೇಶಗಳಾಗಿವೆ. ಈ ದೇವಸ್ಥಾನಗಳಿಗೆ ಸುಮಾರು 6ರಿಂದ 7 ಜಿಲ್ಲೆಗಳಿಗೆ ಲಕ್ಷಾಂತರ ಭಕ್ತಾದಿಗಳಿದ್ದಾರೆ. ನೀಲಗಾರರ ಪರಂಪರೆಗೆ ಸೇರಿದ ಸಮುದಾಯದವರು ತಮ್ಮ ಮೊದಲ ಗಂಡು ಮಗುವಿಗೆ ಸಿದ್ದಪ್ಪಾಜಿ ದೀಕ್ಷೆಯನ್ನ ಕೊಡಿಸುವುದು, ದೇವರು ಗುಡ್ಡರನ್ನ ಬಿಡಿಸುವುದಕ್ಕೆ ಸುಮಾರು 600 ವರ್ಷಗಳ ಇತಿಹಾಸವಿದೆ ಎಂದು ತಿಳಿಸಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಗಿರೀಶ್, ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷ ನಟರಾಜು, ಕಾಂಗ್ರೆಸ್ ಮುಖಂಡರುಗಳಾದ ಮಾದೇಶ್, ಎಲ್ ನಾಗೇಂದ್ರ, ಚೇತನ್, ದೊರೆರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿರೋಧವಾಗಿ ಇದು ಮಾಡ್ತಕ್ಕಂಥ ಸರಿ ಇಲ್ಲ. ಮತ್ತೆ ಯಾರು ನಮ್ಮ ಕ್ಷೇತ್ರಗಳು ಇರೋದ್ರಿಂದ ಅಟ್ಲೀಸ್ಟ್ ನಮ್ಮಂಥವ್ರನ್ನ ಕರೆದು ಒಂದು ಸಭೆ ಮಾಡಿ ಸಾರ್ಥಕವಾಗಿ ಚರ್ಚೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಸಚಿವರುಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು, ಮಾದೇಶ್ವರ ಇರ್ಬೋದು, ರಾಮಲಿಂಗ ರೆಡ್ಡಿ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಕೇಳ್ಕೊಂಡಿದ್ದೆ. ಇದು ಒಂದು ಧಾರ್ಮಿಕವಾಗಿ ಇರ್ತಕ್ಕಂಥ ಒಂದೇ ಜನಾಂಗ ಅಲ್ಲ, ಎಲ್ಲಾ ಜನಾಂಗಗಳು ಈ ದೇವಸ್ಥಾನಗಳಿಗೆ ಮಠಗಳಲ್ಲಿ ನಡ್ಕೊತಾರೆ ಅಂತ ಭಕ್ತಾದಿಗಳ ಭಾವನೆಗೆ ತೊಂದರೆ ಆಗ್ತಕ್ಕಂಥ ಇದೇನು ಪ್ರಾಧಿಕಾರ ಮಾಡಕ್ಕೆ ಕೊಟ್ಟಿದೆ, ಇದು ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. ಇದು ಜನ ವಿರೋಧ ಇದೆ. ಇದಕ್ಕೆ ಅಕಸ್ಮಾತ್ ಮಾಡಲೇಬೇಕು ಅಂತ ಏನಾದ್ರು ಅನ್ನೋದಾದ್ರೆ ಅದಕ್ಕೆ ಒಂದು ರೂಪರೇಷೆಯನ್ನು ಮಾಡಿ ಇದರಲ್ಲಿ ಸ್ವಾಮೀಜಿಯವರ ಪಾತ್ರ ಏನು, ಮತ್ತೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಯಾವ ಥರ ಮುಂದುವರಿಸ್ಕೊಂಡು ಹೋಗಬೇಕು, ಅಥವಾ ಸರ್ಕಾರ ತಗೊಂಡ್ರೂ ಕೂಡ
ಆ ಪರಂಪರೆನ ನೀವು ಮುಂದುವರ್ಸಕ್ಕೆ ಅವಕಾಶ ಕೊಡ್ತೀರಾ? ಆ ಸ್ವಾಮೀಜಿಗಳು ಮಧ್ಯದ ನೀಲ್ಗಾರ ಏನು ದೀಕ್ಷೆ ಕೊಡ್ತಾರೆ ಅದರ ಪರಂಪರೆಗೆ ನಡ್ಕೊಂಡು ಹೋಗೋದಕ್ಕೆ ನೀವು ಅವಕಾಶ ಕೊಡ್ತೀರಾ? ಇದು ಯಾವ್ದ್ರ ಬಗ್ಗೆ ಯಾರು ಗೊತ್ತಿಲ್ಲ. ಸೊ ಇದನ್ನೆಲ್ಲರೂ ಕೂಡ ಒಂದು ರೂಪರೇಷೆ ಮಾಡಿ ಆ ಸ್ವಾಮೀಜಿಗಳನ್ನು ಒಪ್ಪಿಸಿ ಭಕ್ತಾದಿಗಳಿಗೆ ಜನಗಳ ಭಾವನೆಗೂ ಕೂಡ ಧಕ್ಕೆ ಬರ್ದಂಗೆ ಏನಾದ್ರು ಮಾಡೋದಾದ್ರೆ ಮಾಡಿ, ಇಲ್ಲ ಅಂದ್ರೆ ಯಾವ ರೀತಿ ನಡ್ಕೊಂಡು ಹೋಗ್ತದೆ ಅದೇ ರೀತಿ ನಡ್ಕೊಂಡು ಹೋಗ್ಲಿ. ಬೇಕಾದ್ರೆ ಮಠದ ಮುಖ್ಯಸ್ಥರುಗಳು ಯಾರಿದ್ದಾರೆ, ಸ್ವಾಮೀಜಿಗಳು ಯಾರಿದ್ದಾರೆ, ಅವ್ರ ಪ್ರಕಾರ ಸರ್ಕಾರದ ಡೈರೆಕ್ಷನ್ ಏನಂತ, ನೀವು ಮೂಲಭೂತ ಸೌಕರ್ಯಗಳು ಜಾಸ್ತಿ ಕೊಟ್ಟಿಲ್ಲ, ಕಡಿಮೆ ಆಗ್ತದೆ, ನೀವು ಇನ್ನೂ ಹೆಚ್ಚು ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳನ್ನ ಕೊಡಿ ಅಂತಕ್ಕಂಥ ಒಂದನ್ನ ಸರ್ಕಾರದ ಒಂದು ಆದೇಶವನ್ನು ಕೊಟ್ಟು ಅದನ್ನ ಬೇಕಾದ್ರೆ ಮಾಡ್ತಕ್ಕಂಥದ್ದನ್ನ ಅವ್ರ ಕಡೆಯಿಂದ ಸ್ವಾಮಿಯವರ ಕಡೆಯಿಂದ ಮಾಡ್ಬೋದು. ಇಲ್ಲ ಹಂಗೇನಾದ್ರು ಇಲ್ಲ ಪ್ರಾಧಿಕಾರನೇ ಬೇಕು ಅನ್ನೋದಾದ್ರೆ ಸ್ವಾಮೀಜಿಗಳು ಕಲ್ಲು ಭಕ್ತಾದಿಗಳು ಕಲ್ಲು ಯಾರು ಸ್ವಾಮೀಜಿಗಳಿಗೂ ಮನಸ್ಸು ನೋವಾಗ್ದಂಗೆ, ಜೊತೆಗೆ ಸ್ವಾಮೀಜಿಗಳಿಗೆ ಹೆಚ್ಚಾಗಿ ನನ್ನ ಕಳಕಳಿ ಈ ಪರಂಪರೆ ಅಡ್ಡು ಹೋಗ್ತದೆ ಅಂತಕ್ಕಂಥ. ಈಗ ಒಂದು ಪರಂಪರೆ 500-600 ವರ್ಷದಿಂದ ಬಂದಿರ್ತಕ್ಕಂಥ ಪರಂಪರೆ, ನೀರ್ಗಾರ ಪರಂಪರೆ ಏನಿದೆ ಅದು ಹೋಗ್ಬಾರ್ದು, ಅದು ಮುಂದುವರ್ಕೊಂಡು ಹೋಗ್ಬೇಕು. ಅದನ್ನೇನಾದ್ರು ಅಳಿಸಕ್ ಹೋದಾಗ ಲಕ್ಷಾಂತರ ಭಕ್ತಾದಿಗಳ ಮನಸ್ಸಿಗೆ ನೋವುಂಟಾಗ್ತದೆ. ಆ ನೋವುಂಟಾಗ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ನಾನು ಸರ್ಕಾರ, ನಮ್ಮ ಮನೆ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳನ್ನ ಮನವಿ ಮಾಡ್ತಾ ಇದ್ರ ಬಗ್ಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನು ಕ್ಯಾಬಿನೆಟ್ನಲ್ಲಿ ಪ್ರಾಧಿಕಾರ ಮಾಡಬೇಕು ತೀರ್ಮಾನ ಆಗಿದೆ. ಆ ತೀರ್ಮಾನವನ್ನ ಬದಿಗೊತ್ತಿ ಎಲ್ಲರನ್ನು ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಿ, ಸ್ವಾಮೀಜಿಗಳು ಕರೆದು ಚರ್ಚೆ ಮಾಡಿ, ಭಕ್ತಾದಿಗಳು ಕರೆದು ಚರ್ಚೆ ಮಾಡಿ, ಇದಕ್ಕೆ ಒಂದು ಒಳ್ಳೆಯ ರೂಪ ಎಲ್ಲರಿಗೂ ಕೂಡ ಒಮ್ಮತದಿಂದ ಎಲ್ಲರೂ ಒಪ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ತದನಂತರ ಪ್ರಾಧಿಕಾರ ಮಾಡಲೇಬೇಕು ಅನ್ನೋದಾದ್ರೆ ತದನಂತರ ಅದನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ತಾತ್ಕಾಲಿಕವಾಗಿ ಈ ಜನಗಳ ಮನಸ್ಸಿಗೆ ಏನು ನೋವಾಗಿದೆ ಈ ಪ್ರಾಧಿಕಾರ ಮಾಡಿಕೊಡೋದ್ರಿಂದ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮುಂದುವರಿಬೇಕು ಅಂತ ನಾನು ತಮ್ಮ ಮುಖಾಂತರ ನಮ್ಮ ಮನೆ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಎಲ್ಲರೂ ಕೂಡ ಯಾರು ಪ್ರಾಧಿಕಾರ ಮಾಡಬೇಕು ಅಂತ ಯಾರು ಇದ್ರ ಐಡಿಯಾ ಕೊಟ್ಟು ಅಂತಕ್ಕಂಥ ನಮಗೇನೂ ಗೊತ್ತಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಯಾರಾದ್ರೂ ನನಗೆ ಬಂದವರಿಗೆ ನಮ್ಮ ಮಂತ್ರಿ ಆಗಲಿ ಮತ್ತು ಮನೆ ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಮತ್ತೆ ನಮ್ಮೊಳಗೂ ಯಾರು ಕೂಡ ನನಗೆ ಗೊತ್ತಿಗೆ ನಮ್ಮ ಜಿಲ್ಲೆ ಯಾವ ಶಾಸಕರು ಕೂಡ ಇದ್ರ ಬಗ್ಗೆ ಕೇಳಿಲ್ಲ. ಪುನರ್ಸಿಟಿ ಕೇಳಿದ್ರೆ ಗೊತ್ತಿಲ್ಲ, ಏಕೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಮನೆ ಗಣೇಶ ಕೇಳಿದ್ರೆ ಗೊತ್ತಿಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇದು. ಮತ್ತೆ ಯಾರು ಗೊತ್ತಿದ್ದಕ್ಕೆ ಇದ್ರ ಯಾರು ಚರ್ಚೆ ತಂದ್ರು ಯಾಕೋಸ್ಕರ ಸಡನ್ ಆಗಿ ಬಂತ ಗೊತ್ತಿಲ್ಲ. ಹಾಗಾಗಿ ತಾತ್ಕಾಲಿಕವಾಗಿ ತಡೆ ಹಿಡಿದು ಇದರಲ್ಲಿ ಏನು ಪೂರ್ವಪರ ನೋಡಿ ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು, ಆ ಪರಂಪರೆಗೆ ಧಕ್ಕೆ ಬರದ ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥ ಚಿಂತನೆಯನ್ನು ಸರ್ಕಾರ ಮಾಡಬೇಕಾಗ್ತದೆ. ಹಾಗಾಗಿ ತಾತ್ಕಾಲಿಕವಾಗಿ ಇದನ್ನ ತಡೆ ಹಿಡಿಯಬೇಕು ಅಂತ ತಮ್ಮ ಮುಖಾಂತರ ನನ್ನ ಮುಖ್ಯಮಂತ್ರಿಗಳ ಮತ್ತು ಸಚಿವರುಗಳ ಎಲ್ಲರನ್ನೂ ಕೂಡ ಕೇಳ್ಕೊಳ್ತಾ